ಪ್ರೇಮ ಕಲಹದ ಭೀಕರ ಅಂತ್ಯ. ಚಲಿಸುತ್ತಿದ್ದ ಕಾರಿನಲ್ಲಿ ಸ್ಫೋಟ, ಅಂಕೋಲಾ ಯುವಕ ಸಜೀವ ದಹನ, ಯುವತಿ ಗಂಭೀರ ಗಾಯ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಜೋಗಿಹಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಭೀಕರ ಕಾರು ಸ್ಫೋಟ ಪ್ರಕರಣದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೆಬ್ಬೂಲು ಗ್ರಾಮದ ನಾಗೇಂದ್ರ, ವಯಸ್ಸು 30, ಸಜೀವ ದಹನಗೊಂಡಿದ್ದು ಗಂಭೀರವಾಗಿ ಗಾಯಗೊಂಡಿರುವ ರಮ್ಯಾ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಪ್ರೇಮ ಪ್ರಕರಣವೇ ಈ ದಾರುಣ ಘಟನೆಗೆ ಕಾರಣವಾಗಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಪೊಲೀಸರ ಮಾಹಿತಿ ಪ್ರಕಾರ ಹೆಬ್ಬೂಳ ಸಮೀಪ ಚಹಾ ಅಂಗಡಿ ನಡೆಸುತ್ತಿದ್ದ ನಾಗೇಂದ್ರ ಮತ್ತು ಅಕ್ಸೂರು ಸಮೀಪದ ಯುವತಿ ರಮ್ಯಾ ಕಳೆದ 6 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು. ಬೆಂಗಳೂರಿನ ಜಯನಗರ 1ನೇ ಬ್ಲಾಕ್ನಲ್ಲಿ ವಾಸವಿದ್ದ ರಮ್ಯಾ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ OT ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದರು. ಇತ್ತೀಚಿನ ತಿಂಗಳುಗಳಲ್ಲಿ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿ ರಮ್ಯಾ ನಾಗೇಂದ್ರನ ಮೊಬೈಲ್ ಸಂಖ್ಯೆಯನ್ನು ಬ್ಲಾಕ್ ಮಾಡಿದರು ಎನ್ನಲಾಗಿದೆ. ಶನಿವಾರ ಬೆಳಗ್ಗೆ ನಾಗೇಂದ್ರ ಏಕಾಏಕಿ ರಮ್ಯಾ ಮನೆಗೆ ತೆರಳಿ ಗಲಾಟೆ ನಡೆಸಿದ್ದಾನೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ರಮ್ಯಾಳ ಸ್ನೇಹಿತೆ ಮಧ್ಯಪ್ರವೇಶಿಸಿ ಇಬ್ಬರನ್ನು ಸಮಾಧಾನಪಡಿಸಿ ಕಳುಹಿಸಿದರು. ಬಳಿಕ ನಾಗೇಂದ್ರ ರಮ್ಯಾಳನ್ನು ಅಂಕೋಲಾಕ್ಕೆ ಕರೆದುಕೊಂಡು ಹೋಗುವುದಾಗಿ ಹೇಳಿ ಯೆಲ್ಲೋ ಬೋರ್ಡ್ ಕಾರಿನಲ್ಲಿ ಕರೆದುಕೊಂಡು ಹೊರಟಿದ್ದಾನೆ. ಬೆಂಗಳೂರಿನಿಂದ ಅಂಕೋಲಾಕ್ಕೆ ತೆರಳುವ ವೇಳೆ ಕಾರಿನಲ್ಲಿ ಇಬ್ಬರ ನಡುವೆ ಜಗಳ ಮುಂದುವರೆದಿದ್ದು, ನಿನ್ನನ್ನು ಕೊಂದು ನಾನು ಕೂಡ ಸಾಯುತ್ತೇನೆ ಎಂದು ನಾಗೇಂದ್ರ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ಅಲ್ಲದೆ ಕಾರಿನಲ್ಲಿ ಪೆಟ್ರೋಲ್ ಬಾಂಬ್ ತೋರಿಸಿ ಬೆದರಿಕೆ ಹಾಕಿದ್ದಾನೆ ಎಂಬ ಆರೋಪವೂ ಕೇಳಿಬಂದಿದೆ. ಶಿರಾ ತಾಲೂಕಿನ ಜೋಗಿಹಳ್ಳಿ ಸಮೀಪ ತಲುಪುತ್ತಿದ್ದಂತೆ ನಾಗೇಂದ್ರ ಚಾಕುವಿನಿಂದ ರಮ್ಯಾಳ ತಲೆ ಹಾಗೂ ಕೈಗೆ ಇರಿದಿದ್ದಾನೆ. ಜೀವ ಉಳಿಸಿಕೊಳ್ಳಲು ರಮ್ಯಾ ಚಲಿಸುತ್ತಿದ್ದ ಕಾರಿನ ಲಾಕ್ ತೆಗೆದು ಹೊರಗೆ ಜಿಗಿದಿದ್ದಾರೆ. ಗಂಭೀರ ಗಾಯಗೊಂಡ ಅವರನ್ನು ತಕ್ಷಣ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಮ್ಯಾ ಕಾರಿನಿಂದ ಜಿಗಿದ ಕೆಲವೇ ಕ್ಷಣಗಳಲ್ಲಿ ವೇಗವಾಗಿ ಚಲಿಸುತ್ತಿದ್ದ ಕಾರು ಭಾರೀ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಕಾರಿನಲ್ಲಿದ್ದ ನಾಗೇಂದ್ರ ಸಜೀವ ದಹನಗೊಂಡಿದ್ದಾನೆ. ಸ್ಥಳಕ್ಕೆ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಕಾರು ಸ್ಫೋಟಕ್ಕೆ ನಾಡ್ ಬಾಂಬ್ ಅಥವಾ ಇತರೆ ಸ್ಫೋಟಕ ವಸ್ತು ಬಳಸಿರಬಹುದೆಂಬ ಅನುಮಾನ ಮೂಡಿದೆ. ಕಳ್ಳಂಬೆಳ್ಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವ ಈ ಪ್ರಕರಣದ ಬಗ್ಗೆ ತಾಂತ್ರಿಕ ಹಾಗೂ ವಿಧಿವಿಜ್ಞಾನ ತಜ್ಞರ ನೆರವಿನಿಂದ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಸ್ಫೋಟದ ನಿಖರ ಕಾರಣ ತನಿಖೆ ಪೂರ್ಣಗೊಂಡ ಬಳಿಕವೇ ಬಹಿರಂಗವಾಗಲಿದೆ. ಎಲ್ಲೋ ಬೋರ್ಡ್ ಕಾರು ಮಾಡ್ಕೊಂಡು ಬಂದವನೇ ಸರ್. ದಯವಿಟ್ಟು ಇಲ್ಲಿಗೆ ಕಳ್ಳಂಬೆಳ್ಳ ಪೊಲೀಸ್ ಸ್ಟೇಷನ್ ಯಾರಿದ್ದಾರೆ ಅವ್ರನ್ನ ಕಳಿಸ್ಕೊಡಿ ಸರ್. ದಯವಿಟ್ಟು ತವರೆಕೆರೆ ಯಾರಿದ್ದಾರೆ, ನಮ್ಮ ಫೋನ್ ನಂಬರ್ ಇಲ್ಲ. ಡೆತ್ ಆಗಿದ್ದಾರೆ, ಇಲ್ಲಿ ಸ್ಪಾಟ್ ಆಗಿದ್ದಾರೆ. ಕಾರಲ್ಲಿ ಒಬ್ರು ಸುಟ್ಟೋಗ್ಬಿಟ್ಟಿದ್ದಾರೆ. ಅದೇನು ಪ್ರಾಬ್ಲಮ್ ಏನಂತ ಏನಾಯ್ತು ಬ್ರದರ್ ಹೇಳಿ. ಅವರು ಅಂಕೋಲ ಹೋಗೋರು. ಹಾಂ, ನಂಗೆ ಊಬರಿಂದ ಬುಕ್ಕಿಂಗ್ ಬಂದಿರೋದು. ಹಾಂ, ಊಬರ್ ಬುಕ್ಕಿಂಗ್ ತಗೊಂಡು ನಾನು ಬರ್ತಿದ್ದೆ. ಮತ್ತೆ ಇಲ್ಲಿ ಹತ್ತತ್ರ ಬಂದ ಕೂಡ ಯಾರೋ ಪೊಲೀಸ್ ಫೋನ್ ಮಾಡಿದ್ರು. ಹಾಂ, ಪೊಲೀಸ್ ಅಂದ್ರೆ ಅದು ನಮ್ಮ ಕಂಪ್ನಿಗೆ ಹೋಗಿದೆ. ಅದು ಹಾಂ, ಅದು ಊಬರ್ ID ಬೇರೆದಿತ್ತಾ? ಬೇರೆ ಊಬರ್ ID ನಂದೇ. ಹಾಂ, ನಂದ ID ಇರೋದು. ಬಟ್ ಫೋನ್ ನಂಬರ್ ನಿಮ್ಮ ತಮ್ಮಗೆ ಫೋನ್ ಆಗಿದೆ. ಹಾಂ, ಅಂದ್ರೆ ಗಾಡಿ ಡಾಕ್ಯುಮೆಂಟ್ಸ್ ಅವನಿಗೂ ಇದೆ. ಓಕೆ ಓಕೆ ಓಕೆ. ಅವನಿಗೆ ಕಾಲ್ ಆಗಿದೆ. ಯಾರೋ PSI ಫೋನ್ ಮಾಡಿದ್ರಂತೆ. PSI ಯಾರೋ ಫೋನ್ ಮಾಡ್ತಿದ್ರು, ಅಣ್ಣ ಏನಂತ ಅಂತ ಕೊಟ್ಟೆ. ಹಾಂ, ನಂತರ ಮತ್ತೆ ಇದು ಮಾಡ್ದೆ. ಹಾಂ, ನಂತರ ಹುಡುಗಿಗೆ ಚಾಕು ಹಾಕಬೇಕು ಪ್ರಯತ್ನ ಮಾಡ್ತಾ ಇದ್ದ. ಇಲ್ಲೆಲ್ಲ ಬ್ಲಡ್ ಬಂದ್ಬಿಟ್ಟಿದೆ. ಹಾಂ, ಕಾರ ಕೂತೋಗಲ್ಲೇ ಕಾರ ಕೂತಾಗ ಹಾಂ, ನಂಗೆ ಅವಳು ತುಂಬಾ ಟಾರ್ಚ್ ಹಾಕಿದ್ದಾಳೆ ಹಂಗೆ ಅಂತ ಇದು ಮಾಡ್ದ. ನಂತರ ಅಣ್ಣ ನಾ ಸೈಡ್ ಆಗ್ತೇವೆ, 1 ನಿಮಿಷ ಇರು ಅಂತ ಹೇಳಿದೆ. ಸೈಡ್ ತಗೊಳ್ತಾ ಇದ್ದೆ. ಅಲ್ಲಿ ಬಾಂಬಿದೆ. ಅವಳು ಕಿರ್ಚಿದ್ಲು, ಬಾಂಬಿದೆ, ಅವನ ಹತ್ರ ಬಾಂಬಿದೆ ನಂತ ತೆಗಿತಾರೆ. ಅಣ್ಣ ಸೈಡ್ ಹಾಕಿ ನೀನು ಇಳಿಸ್ಬಿಡು. ಕನ್ನಡ ಹಿಂದಿಯವರ? ಕನ್ನಡದವನು. ಕನ್ನಡ ಕಸ್ಟಮರ್. ಅಂಕೋಲಾ? ಹಾಂ, ಕಾರವಾರ ಅಂಕೋಲಾ? ಕಾರವಾರ ಅಂಕೋಲಾ. ಹಾಂ, ಒಂದು ನಿಮಿಷ ಫೋನ್ ಕೊಡಿ. ಬುಕ್ಕಿಂಗ್ ಐಡಿ ತೆಗಿ, ಓಪನ್ ಮಾಡು. ಊಬರ್ ಬುಕ್ಕಿಂಗ್ ಟ್ರಿಪ್ ಎಂಡ್ ಆಗಿಲ್ಲ ತಾನೇ? ಇಲ್ಲ ನಾನು ಕೊಟ್ಟು ಓದೈತೆ ಐತೆ. ಒಂದು ನಿಮಿಷ ಓಪನ್ ಮಾಡ್ತಾಗ ನೋಡಿ ಸರ್. ಇದು ಡ್ರೈವರ್ ಮಾತಾಡ್ತಿರೋದು. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.